ತೆಲುಗು ಬಿಗ್ ಬಾಸ್ ಸೇರಿದ ಕನ್ನಡದ ನಟಿ ಯಾರು ಈ ತನುಜಾ ಗೌಡ? ತೆಲುಗು ಬಿಗ್ ಬಾಸ್ನಲ್ಲಿ ಕನ್ನಡದ ನಟಿಯರು ಖಂಡಿತವಾಗಿಯೂ ಒಬ್ಬರಾದರೂ ಕಾಣಿಸಿಕೊಳ್ಳುತ್ತಾರೆ. ಈ ಸೀಸನ್ ಮೊದಲ ಸ್ಪರ್ಧಿಯಾಗಿ ಕನ್ನಡದ ನಟಿಯೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 9 ಮೊದಲ ಸ್ಪರ್ಧಿಯಾಗಿ ನಾಗಾರ್ಜುನ ಅವರು ಆಹ್ವಾನಿಸಿರುವುದು ಕನ್ನಡದ ನಟಿ ಎಂಬುದೇ ವಿಶೇಷ. ಬಿಗ್ ಬಾಸ್ ತೆಲುಗು ಸೀಸನ್ 9ರ ಮನೆಗೆ ಮೊದಲು ಎಂಟ್ರಿ ಕೊಟ್ಟಿರುವುದು ಕನ್ನಡದ ನಟಿ ತನುಜಾ ಗೌಡ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಹಾರರ್ ಸಿನಿಮಾ 6-5 = 3 ಸಿನಿಮಾ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ತನುಜಾ ಗೌಡ ಅವರು ಈಗ ತೆಲುಗು ಹಾಗೂ ತಮಿಳು ಟಿವಿ ಲೋಕದ ಜನಪ್ರಿಯ ತಾರೆಯಾಗಿದ್ದಾರೆ. ಇದೇ ಕಾರಣಕ್ಕೆ ಈಗ ತನುಜಾ ಗೌಡ ಅಲಿಯಾಸ್ ತನುಜಾ ಪುಟ್ಟಸ್ವಾಮಿ ಅವರನ್ನು ಬಿಗ್ ಬಾಸ್ ಸೀಸನ್ 9ಕ್ಕೆ ಸೇರಿಸಿಕೊಳ್ಳಲಾಗಿದೆ. ತನುಜಾ ಗೌಡ ಅವರು ತೆಲುಗು ಟಿವಿ ಕ್ಷೇತ್ರದಲ್ಲಿ ತನುಜಾ ಪುಟ್ಟಸ್ವಾಮಿ ಎಂದೇ ಚಿರಪರಿಚಿತರು. ಕನ್ನಡದ 6-5 = 3 ಸಿನಿಮಾದ ಭಾರೀ ಯಶಸ್ಸಿನ ಬಳಿಕ ಅವರು ಕನ್ನಡದ ದಂಧೆ ಬಾಯ್ಸ್ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದರು. ಆ ಸಿನಿಮಾ ಹಿಟ್ ಎನಿಸಲಿಲ್ಲ. ತನುಜಾ ಅವರ 6-5 = 3 ಸಿನಿಮಾ ತಮಿಳಿನಲ್ಲಿ ಚಿತ್ರಂ ಕಾದು ನಿಜಂ ಹೆಸರಿನಲ್ಲಿ ಡಬ್ ಆಗಿ ಬಿಡುಗಡೆ ಆಗಿ ಅಲ್ಲಿಯೂ ಹಿಟ್ಟಾಯಿತು. ಅದಾದ ಬಳಿಕ ತಮಿಳು ಟಿವಿ ಕ್ಷೇತ್ರಕ್ಕೆ ಕಾಲಿಟ್ಟ ತನುಜಾ ತಮಿಳಿನ ಶಿವಮನುಕುಲ ಶಕ್ತಿ ಧಾರಾವಾಹಿಯಲ್ಲಿ ನಟಿಸಿದರು. ಅದಾದ ಬಳಿಕ ತಮಿಳಿನ ಅಗ್ನಿ ಪರೀಕ್ಷಾ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಈಗ ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಸ್ಪರ್ಧಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ತಮ್ಮ ತಂದೆಯ ಒಪ್ಪಿಗೆ ಇಲ್ಲದೆ ಬಂದಿರುವುದಾಗಿ ವೇದಿಕೆಯ ಮೇಲೆ ತನುಜಾ ಹೇಳಿಕೊಂಡರು. ಬಳಿಕ ನಟ ನಾಗಾರ್ಜುನ್ ಅವರು ತನುಜಾ ಅವರ ತಂದೆ ಪುಟ್ಟಸ್ವಾಮಿ ಗೌಡ ಅವರಿಗೆ ಕರೆ ಮಾಡಿ ಮಗಳ ಪರವಾಗಿ ಒಪ್ಪಿಗೆ ಕೇಳಿ ಆ ನಂತರ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡರು.